ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾವು ನೆನ್ನೆ ಬಂದದ್ದು ಸರು. ನೆನ್ನೆ ಬಂದ್ಬಿಟ್ಟು ಇಲ್ಲಿ ನಮ್ಮ ಮಗನು ತೋರಿಸಿ ನಾವು ನೋಡ್ತೀವಿ ಅಂತ ಕೇಳಿದೆ. ಅದಕ್ಕೆ ಅವರು ತೋರ್ಸೋಕ್ಕೆ ಬಿಡೋಲ್ಲ. ತಿರುಗಿ ನಾವು ಕೇಳಿದೆ, ಅದು ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ಬಿಟ್ರು. ನಾವು ಹೊರಟುಬಿಟ್ಟು ಇದು ಇವರು ಮಂಜುನಾಥ್ ಅವರು ಇದು ಪಾದಿಕೆ ಭಟ್ಟ ಕುಟುಂಬದಿಗೆ 2 ಕೋಟಿ ಕೊಡ್ತೀವಿ, ಕೊಡಲೇಬೇಕು ಅಂತ ಅವರು ಹೇಳಿದರು. ಒತ್ತಾಯ ಮಾಡಿದರು. ಮತ್ತು ಮಕ್ಕಳಿಗೆ ಸರ್ಕಾರದಿಂದ ಓದಿಸೋಕ್ಕೆ ಅದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದರು. ಸರ್ ನೆನ್ನೆ ಬಂದೀವಿ ಸರ್, ನಾವು ತೋರಿಸಿ ಅಂತ ನಾವು ಕೇಳಿದೀವಿ ಸರ್. ಮಕ್ಕಳನ್ನ ತೋರಿಸಿ ಸ್ವಲ್ಪ ನಾನು ನೋಡ್ತೀನಿ, ನಮ್ಮ ತಮ್ಮನ್ನ ನಮ್ಮ ಭಾವನ ನೋಡ್ತೀನಿ ಸರ್. ತೋರಿಸಿನ ಕರ್ಕೊಬಂದ್ಬಿಟ್ಟು ತೋರಿಸಿಲ್ಲ. ಯಾಕಂದರೆ ನಾವು ಗೌರ್ಮೆಂಟ್ ಸೇರಿದ್ದು, ನಾವು ಗೌರ್ಮೆಂಟ್ ಆದವರು ಅಂದು ಬೈದರು. ಸರಿ ಬರೋಗಿಲ್ಲ ಅಂದ್ಬಿಟ್ಟು ನಾವು ಹೋದ್ಮೇಲೆ ತಿರ್ಗಾ ಬನ್ನಿ ಕೊಡ್ತೀನಿ ಅಂದರು. ಈಗ ಬೆಳಗ್ಗೆ ಬಂದೀವಿ ಸರ್. ಅದಕ್ಕೆ ಅವ್ರಿಗೆ ನಮ್ಮ ತಮ್ಮನಿಗೆ ಈಗ ಮಕ್ಕಳಿಗೆ ಅವರ ಪರಿಹಾರ ಕೊಡಲೇಬೇಕು ಸರ್. ಅವರ ಇಲಾಖೆ ಫಾರೆಸ್ಟ್ ಅವ್ರನ್ನ ನಾನು ಕಣ್ಮುಂದೆನೇ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಸರ್. ಅರೆಸ್ಟ್ ಮಾಡಲೇಬೇಕು ಸರ್. ದನ ಮೇಸವ್ರನ್ನ ಕರ್ಕೋಗಿ ಈಗ ಕೊಲೆ ಮಾಡಿ ಸೂಟ್ ಮಾಡಿ ಈಗ ಮಾಡ್ತಾರೆ. ಅರಣ್ಯ ಇಲಾಖೆಯವ್ರನ್ನ ಒಬ್ಬರು ನಾನು ನಾವು ಏನಾದರೂ ಮಾಡಿದ್ರೆ ಬಿಡ್ತಾರೆ ಸರ್. ಅವ್ರು ಬಿಡ್ತಾರೆ. ಅವರು ಇಷ್ಟು ನೆನ್ನೆ ಬೆಳಗ್ಗೆ ಆಗಿರೋದು 6 ಗಂಟೆಲೆ ಆಗಿರೋದು. ಇಷ್ಟವರೆಗೆ ನಮ್ಮ ಮಕ್ಕಳೇ ತೋರಿಸಿಲ್ಲ ಸರ್. ನಮ್ಮ ತಮ್ಮನ್ನ 3 ಜನ ಇಲ್ಲಿ ಸಾಯಿಸ್ಬಿಟ್ಟು ಇಲ್ಲಿ ಮಣಗಿರೋ ಸರ್. ಹೇಗೆ ಸರ್ ನ್ಯಾಯ? ಅದು ನ್ಯಾಯ ಬೇಕಲೇಬೇಕು ಸರ್. ನಮ್ಗೆ ನ್ಯಾಯ ಬೇಕು. ಅವನ್ನ ಫಾರೆಸ್ಟ್ ಅವನ್ನ ಇಲ್ಲಿ ಬಂದು ನಿಲ್ಲಿಸಬೇಕು. ನಮ್ಮ ಮುಂದೆ ನ್ಯಾಯ ಕೊಡಲೇಬೇಕು. ನ್ಯಾಯ ಕೊಡಬೇಕು. ನಮ್ಮ ಮಕ್ಕಳಿಗೆ ಪರಿಹಾರ ಕೊಡಲೇಬೇಕು. ಇಷ್ಟು ಕೊಡಿ 10 ಕೋಟಿ ಕೊಟ್ಟರೆ ಜನ ಬರ್ತಾರೆ ಸರ್. ನಮ್ಮ ತಮ್ಮ ಬರ್ತಾನೆ. ನಮ್ಮ ಮಾವ ಮಕ್ಕಳಿಗೆ ಏನು ಸರ್ ಕೊಡೋದು? ಮಕ್ಕಳಿಗೆ ಏನು ಸರ್ ಕೊಡೋದು? ಈ ಥರ ಮಾಡಿಬಿಡ್ಲ ಸರ್. ಹಿಂಗೆ ಕೊಲೆ ಮಾಡೋದು ಸರ್ ಇವರು. ಹೆಂಗೆ ಎಷ್ಟು ಶಿಕ್ಷೆ ಕೊಡ್ತೀರಾ ಸರ್? ನೋಡಿ ಸರ್, ಅವ್ರ ಮಕ್ಕಳಾಗ ಫೋಟೋದಲ್ಲಿ ನೋಡಿದ್ರೆ ಹೆಂಗೆ ಶಿಕ್ಷೆ ಕೊಡಿಸಿ ಅವ್ರಿಗೆ ಒಂದು ಜನಕ್ಕೆ ಶಿಕ್ಷೆ ಕೊಡ್ತಾರೆ ಬಿಡ್ತಾರೆ ಸರ್. ಅವ್ರನ್ನ ಇಲಾಖೆಯವ್ರು ಬಿಡ್ತಾರೆ ಸರ್. ಇಷ್ಟೊತ್ತಿಗೆ ಶಿಕ್ಷಕ ಮಕ್ಕಳು ಸರ್. ಮೂರು ಜನರಿಗೆ ಶಿಕ್ಷಕ ಮಕ್ಕಳು. ಇವ್ರಿಗೆ 6 ಮಕ್ಕಳು, ಸಣ್ಣ ಮಕ್ಕಳು ಸರ್. 2ನೇ ಕ್ಲಾಸ್ 3ನೇ ಕ್ಲಾಸ್ ಓದಿದವರೆ ಸರ್. ಏನು ಸರ್ ಹಿಂಗೆ ಮಾಡಿದ್ರೆ ಸರ್? ಅವ್ರು ಏನಿಲ್ಲ, ನಾವು ಕೊಡ್ತೀವಿ, ಈಗ ಬಾಡಿ ಸೈನ್ ಮಾಡಿ ಹೋಗಿ ನಾವು ಕೊಡ್ತೀವಿ, ಕೇಸ್ ಮಾಡಿ ಅಂತಾರೆ. ಯಾವ ಸಹ ಕೇಸ್ ಮಾಡಲಿ. ಅವ್ರು ಬಂದು ಮುಂದೆ ಹೇಳಿ. ಫಾರೆಸ್ಟ್ ಅವ್ರು ತಾನೇ ಮಾಡಿರೋದು. ಫಾರೆಸ್ಟ್ ಅವರೇ ಬಂದು ಹೇಳ್ಬೇಕು. ಅವರು ಅವ್ರು ಬಂದು ಫಾರೆಸ್ಟ್ ಅವ್ರು ಬರೋ ತಗೋಗಿಲ್ಲ ಹೋಗಲ್ಲ ಸರ್. ತಗೊಂಡೋಗಲ್ಲ ಸರ್. ಅವ್ರ ಅಮಾಯಕನ್ನ ಕೊಂದ್ಬಿಟ್ಟು ಈಗ ಹೇಳ್ತಾ ಇದ್ದಾರೆ ಅವ್ರ ಕಾಡು ಕಲ್ಲರ್ ಅಂತ ಹೇಳ್ತಿದ್ದಾರೆ. ಆ ವಾರ್ತೆನ ಅವ್ರು ಹಿಂಪಡಿಬೇಕು. ಅವ್ರು ಹೋಗಿದ್ದು ಹಸು ಇಲ್ಲ ಅಂತೇಳಿ ಹುಡುಕಕ್ಕೆ ಹೋಗಿದ್ದು. ಅವ್ರು ಯಾವ ಕಳ್ತನ ಮಾಡಕ್ಕೆ ಹೋಗ್ಲಿಲ್ಲ. ಇವರು ಹೋಗ್ಬಿಟ್ಟು ಇವರು ಇದು ಪ್ರಭಾಷಕ ಎರಕೋ ಇವರು ಕೊಂದಾಕ್ಬಿಟ್ಟು ನಮ್ಮವ್ರನ್ನ ಈಗ ಕಾಡು ಕಲ್ಲರ್ ಅಂತ ಹೇಳ್ತಿದ್ದಾರೆ. ಅವರು ಕೊಲೆಗಾರರು, ಕಾಡು ಕಲ್ಲರ್ ಅಲ್ಲ ಅವರು. ಈಗ ಅಮಾಯಕರನ್ನ ಅವರು ಮನೆಗೆ ಆಧಾರ ಸ್ತಂಭವಾಗಿದ್ದವ್ರನ್ನ ಕೊಂದಾಕಿದ್ದಾರೆ. ಮಕ್ಕಳು ಚಿಕ್ಕವರು. ಖಂಡಿತವಾಗಿಯೂ ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೂಡಲೇ ಬಂಧನ ಮಾಡಲೇಬೇಕು. ಅವ್ರ ಕುಟುಂಬದವರಿಗೆ ಒಂದು ಗೌರ್ಮೆಂಟ್ ಜಾಬ್ ಕೊಡಲೇಬೇಕು. ಮಕ್ಕಳಿಗೆ ಓದಲಿಕ್ಕೆ ಬೇಕಾದ ಎಲ್ಲ ಸಹಾಯವನ್ನು ಗೌರ್ಮೆಂಟ್ ಮಾಡಲೇಬೇಕು. ಮತ್ತು ಅದಿಲ್ಲದೆ ಅವ್ರಿಗೇನು 2 ಕೋಟಿ ರೂಪಾಯಿ ಕೊಡಬೇಕಂತೇಳಿ ಬೇಡಿಕೆ ಇಟ್ಟಿದ್ವಿ, ಆ ಬೇಡಿಕೆನ ಅವ್ರು ನೆರವೇರಿಸಬೇಕು. ಅದುವರೆಗೂ ನಾವು ಇದನ್ನು ಹಿಂಪಡೆಯೋದೇ ಇಲ್ಲ. ಇದು ಕುಟುಂಬಸ್ಥರ ಸ್ಪಷ್ಟವಾದಂತಹ ಮಾತುಗಳು. ನಮ್ಮ ಬೇಡಿಕೆಗಳು ಈಡೇರಿಕೆವರೆಗೂ ಸಹ ಮರಣೋತ್ತರ ಪರೀಕ್ಷೆಗೆ ನಾವು ಅನುಮತಿಯನ್ನು ಕೊಡೋದಿಲ್ಲ. ಮೈಸೂರಿನ ಕೆಆರ್ ಆಸ್ಪತ್ರೆಯ ಶವಗಾರದ ಬಳಿಯೇ ಇರ್ತೇವೆ. ಯಾವುದೇ ಕಾರಣಕ್ಕೂ ಆ ಒಂದು ಮೃತದೇಹಗಳನ್ನ ತೆಗೆದುಕೊಂಡು ಹೋಗೋದಿಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.